ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಪ್ರೆಗ್ನೆನ್ಸಿಗೆ ಬೇಕಾಗಿರೋದು ಅಂದರೆ ಫೀಮೇಲ್ಸಲ್ಲಿ ಫೆಲೋಪಿಯನ್ ಟ್ಯೂಬ್. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಫೆಲೋಪಿಯನ್ ಟ್ಯೂಬ್ ಅಂದರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದ್ರದ್ದು ಟೆಸ್ಟ್ಗೆ ಏನು ಮಾಡೋದು ಅಂತ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಯೂಟ್ರಸ್ ಇರುತ್ತೆ, ಮತ್ತು ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ, ಮತ್ತು ಓವರೀಸ್ ಇರುತ್ತೆ. ಸೊ ಪ್ರತಿ ಮಂತ್ ಏನಾಗುತ್ತೆ, ಓವರಿಯಿಂದ ಎಗ್ ರಿಲೀಸ್ ಆಗಿ ಅದು ಫೆಲೋಪಿಯನ್ ಟ್ಯೂಬ್ಗೆ ಹೋಗುತ್ತೆ. ಇಂಟರ್ಕೋರ್ಸ್ ಮಾಡಿದಾಗ ಸ್ಪರ್ಮ್ಸ್ ಎಲ್ಲ ವೆಜೈನಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಸ್ಪರ್ಮ್ಸ್ ಯೂಟ್ರಸಿಂದ ಹತ್ತಿ ಅದು ಟ್ಯೂಬಿಂದ ಯೂಟ್ರೈನ್ ಸೈಡಿಂದ ಒಳಗಡೆ ಹೋಗುತ್ತೆ. ಫೆಲೋಪಿಯನ್ ಟ್ಯೂಬ್ಸಲ್ಲೇ ಎಗ್ಗು ಮತ್ತು ಸ್ಪರ್ಮ್ಸ್ ಸೇರಿ ಎಂಬ್ರಿಯೋ ಆಗೋದು. ಸೊ ಇದು ಆಗಿದ್ದ ಎಂಬ್ರಿಯೋ ಫೆಲೋಪಿಯನ್ ಟ್ಯೂಬ್ಸಿಂದ ಬಂದು ಯೂಟ್ರಸಿಗೆ ಕಚ್ಕೊಂಡು ಮಗುವಾಗಿ ಬೆಳೆಯುತ್ತೆ. ಸೊ ಫೆಲೋಪಿಯನ್ ಟ್ಯೂಬ್ಸು ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಇದು ಅಪ್ರಾಕ್ಸಿಮೇಟ್ಲಿ 10 ಸೆಂಟಿಮೀಟರ್ಸ್ ಲಾಂಗ್ ಇರುತ್ತೆ. ಆದರೆ ನಾರ್ಮಲ್ ಸ್ಕ್ಯಾನ್ ಮಾಡಿದಾಗ ನಾರ್ಮಲ್ ಫೆಲೋಪಿಯನ್ ಟ್ಯೂಬ್ಸ್ ಕಾಣಿಸೋದಿಲ್ಲ. ಏನಾದರೂ ಅದರಲ್ಲಿ ಸ್ವೆಲ್ಲಿಂಗ್ ಇದ್ದರೆ ಮಾತ್ರ ಅದು ಕಾಣಿಸುತ್ತೆ. ಸೊ ಈ ಥರ ಸ್ವೆಲ್ಲಿಂಗ್ ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಫೆಲೋಪಿಯನ್ ಟ್ಯೂಬ್ ಓಪನ್ ಇರಬೇಕು ನ್ಯಾಚುರಲ್ ಪ್ರೆಗ್ನೆನ್ಸಿಗೆ. ಸೊ ಓಪನ್ ಇದೆಯೋ ಇಲ್ವೋ ಅಂತ ನಾವು ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ ಮಾಡಿ ನೋಡ್ತೀವಿ. ಒಂದೇನು HSG, ಇನ್ನೊಂದು SSG, ಇಲ್ಲಾಂದರೆ ಹೈಕೋಸಿ ಅಂತ ಬೇರೆ ಬೇರೆ ಟೆಸ್ಟ್ ಇದ್ದಾವೆ. ಬೇಸಿಕಲಿ ಏನು ಇದೆಲ್ಲದರಲ್ಲೂ ಫ್ಲೂಯಿಡ್ ಹಾಕ್ತೀವಿ ಯೂಟ್ರಸ್ ಒಳಗೆ. ಸೊ ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದ್ದರೆ ಆ ಫ್ಲೂಯಿಡ್ ಹೋಗಿ ಟ್ಯೂಬ್ಸಿಂದ ಎರಡು ಕಡೆಯನ್ನು ಚೆಲ್ಲುತ್ತೆ. ಸೊ ಇದನ್ನು ನಾವು ಎಕ್ಸ್ರೇ ತೊಗೊಬೋದು, ಇಲ್ಲ ಅಲ್ಟ್ರಾಸೌಂಡ್ ಮೂಲಕ ನೋಡ್ಬೋದು ಇದು ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆಯಾ ಅಂತ. ಸೊ ಒಂದೊಂದ್ಸರಿ ಏನಾಗುತ್ತೆ, IVF ಮಾಡಿದಾಗ ನಾವು ಡೈರೆಕ್ಟ್ ಓವರೀಸಿಂದ ಎಗ್ ತೊಗೊತೀವಿ ಮತ್ತು ಎಂಬ್ರಿಯೋ ಆಚೆ ಮಾಡಿ ವಾಪಸ್ ಎಂಬ್ರಿಯೋನ ಯೂಟ್ರಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ಯೂಬ್ದು ಅದರಲ್ಲಿ ಅಷ್ಟೊಂದು ರೋಲ್ ಇರಲ್ಲ. ಅದೇ ಒಂದು ಸಾರಿ IVFಲ್ಲಿ ಕೂಡ ನಾವು ಫೆಲೋಪಿಯನ್ ಟ್ಯೂಬ್ ಟೆಸ್ಟ್ ಮಾಡಬೇಕಾಗಿ ಬರಬಹುತ್ತೆ. ಅದು ಯಾವಾಗ ಅಂದರೆ, ಫೆಲೋಪಿಯನ್ ಟ್ಯೂಬ್ಸ್ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ ಅದನ್ನು ನಾವು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ ಕರಿತೀವಿ. ಸೊ ನಾವೇನು ಹೇಳ್ತೀವಿ, ನಾರ್ಮಲಿ IVF ಮಾಡೋಕ್ಕೆ ಟ್ಯೂಬ್ದು ಏನೂ ರೋಲ್ ಇಲ್ಲ ಅಂತ. ಆದರೆ ಅಬ್ನಾರ್ಮಲ್ ಟ್ಯೂಬ್ಸ್ ಇದ್ದರೆ, ಈ ಥರ ಸ್ವೋಲನ್ ಟ್ಯೂಬ್ಸ್ ಇದ್ದರೆ ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ. ಸೊ ನಾವು ಎಷ್ಟೇ ಚೆನ್ನಾಗಿರೋ ಎಂಬ್ರಿಯೋ ಹೋಗಿ ಯೂಟ್ರಸ್ ಒಳಗೆ ಹಾಕಿದ್ರೂ ಈ ನೀರಿರುತ್ತಲ್ಲ, ಅದರಲ್ಲಿ ಟಾಕ್ಸಿನ್ ಸಬ್ಸ್ಟೆನ್ಸಸ್ ಇರುತ್ತೆ ಈ ಟ್ಯೂಬಲ್ಲಿರೋ ನೀರಲ್ಲಿ. ಅದು ಬಂದು ಈ ಎಂಬ್ರಿಯೋನ ವಾಶ್ ಔಟ್ ಮಾಡುತ್ತೆ. ಇದೊಂದೇ ಅಲ್ಲ, ಒಂದೊಂದು ಸಾರಿ ಅದರಿಂದ ಸ್ವಲ್ಪ ಕೆಮಿಕಲ್ ಮೀಡಿಯೇಟರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಾಂದರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂತೀವಿ, ಅಂದರೆ ಗರ್ಭಕೋಶದ ಲೈನಿಂಗಲ್ಲಿ ಎಗ್ ಅಥವಾ ಎಂಬ್ರಿಯೋ ಮತ್ತು ಲೈನಿಂಗ್ ಎರಡು ಕೂಡ್ಕೊಬೇಕು. ಸೊ ಎಷ್ಟೊಂದು ರಿಸೆಪ್ಟರ್ಸ್ ಇರುತ್ತೆ, ಈ ಎಂಬ್ರಿಯೋ ಮೇಲೂ ರಿಸೆಪ್ಟರ್ ಇರುತ್ತೆ, ಲೈನಿಂಗ್ ಮೇಲೂ ರಿಸೆಪ್ಟರ್ ಇರುತ್ತೆ. ಅದೆರಡು ಕೂಡ್ಕೊಂಡಾಗ ಮಾತ್ರ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಈ ರಿಸೆಪ್ಟರ್ಸ್ ಅಬ್ನಾರ್ಮಲ್ ಇದ್ದಾಗ, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಬ್ನಾರ್ಮಲ್ ಇದ್ದಾಗ ಪ್ರೆಗ್ನೆನ್ಸಿ ಆಗೋದಿಲ್ಲ. ಈ ಥರ ಹೈಡ್ರೋಸ್ಯಾಲ್ಪಿಂಗ್ಸ್ ಇದ್ದಾಗ ಈ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿಲಿ ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ IVFಲ್ಲಿ ಈ ಹೈಡ್ರೋಸ್ಯಾಲ್ಪಿಂಗ್ಸ್ ಇದ್ದರೆ ಫಸ್ಟು ಅದನ್ನು ನಾವು ಸೆಪ್ರೇಟ್ ಮಾಡ್ತೀವಿ, ಯೂಟ್ರಸಿಂದ ಸೆಪ್ರೇಟ್ ಮಾಡಿ ಆಮೇಲೆ ಪ್ರೊಸೀಡ್ ಮಾಡ್ತೀವಿ ಎಂಬ್ರಿಯೋ ಹಾಕೋದ್ರಲ್ಲಿ. ಇದು ಮಾಡೋದ್ರಿಂದ ನಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ.